ನಮಸ್ಕಾರ. ಇವತ್ತ NMS ಎಕ್ಸಾಮ್ನ 2025ನೇ ಸಲುವಾಗಿ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ಅಂತ ಏನ್ ಕರಿತೀವಲ್ಲ ನಾವು ಆ ಒಂದು ತರಗತಿ ಇವತ್ತ 7ನೇ ತರಗತಿ ಅಂದ್ರೆ ಪಾರ್ಟ್ ನಂಬರ್ ಸಾಲ್ವ್ ಮಾಡ್ತಾ ಇದೆ ಕಂಟಿನ್ಯೂಸ್ ಆಗಿ. ಯಾವ್ದಪ್ಪ ಅಂದ್ರೆ ಇವತ್ತು ಛೇದಿಸುವ ವೃತ್ತಗಳು ಅಂದ್ರೆ ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಅಂತ ಹೇಳಿ ಏನು ಬರ್ತಾವಲ್ಲ 12ನೇ ಚಾಪ್ಟರ್ ಅಂತ ಹೇಳಿದೆ ನಮ್ಮ ಇದರಲ್ಲಿ NMS ಸಿಲೆಬಸ್ ಅಲ್ಲಿ ಆ ಒಂದು ಚಾಪ್ಟರ್ನ ನಾವು ಇವತ್ತು ಬಿಡಿಸ್ತಾ ಹೋಗೋಣ. ಆಲ್ಮೋಸ್ಟ್ ನಿಮ್ಗೆಲ್ಲ ಇದು ಈಜಿ ಇದೆ, ಈಸಿಯಾಗಿ ನಿಮಗೆ ಕಲಿಸ್ಕೊಡ್ತೀನಿ, ನೋಡ್ತಾ ಹೋಗೋಣ. ನೋಡ್ರಿ ಯಾವ್ದಪ್ಪ ಅಂದ್ರೆ ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಅಂತ. ಹಂಗಂದ್ರೆ ಇಂಟರ್ಸೆಕ್ಟ್ ಅಂದ್ರೆ ಏನು? ಒಂದರೊಳಗಡೆ ಏನೋ ಛೇದನ ಆಗಿರುವಂತಹದ್ದು ಹತ್ತಿ ಕೊಟ್ಟಿರೋದು ಅದರಲ್ಲಿ ಇರುವಂತಹ ಮಾಹಿತಿ ನೋಡ್ಕೊಂಡು ನಾವು ಲೆಕ್ಕ ಬಿಡಿಸೋದು. ಇದೇನಪ್ಪ ಅಂದ್ರೆ ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಅಂತ ಕರೀತಾರೆ. ನೋಡ್ರಿ ಇದಕ್ಕೆ ಏನಂದ್ರೆ ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಅಂತ ಕರೀತಾರೆ. ನೀವು ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ನಿಮಗೆ. ಒಂದು ತ್ರಿಭುಜ ಕೊಟ್ರ, ಒಂದು ಆಯತ ಕೊಟ್ರ, ಒಂದು ಚೌಕ ಕೊಟ್ರ, ಒಂದು ಸರ್ಕಲ್ ಕೊಟ್ರ, ಅಂದ್ರೆ ಒಂದು ವೃತ್ತ ಕೊಟ್ರ. ಈ ವೃತ್ತಗಳು ಒಂದೊಂದು ಏನಪ್ಪಾ ಅಂದ್ರೆ ನೋಡ್ರಿ ಇದು ಇಂಟರ್ಸೆಕ್ಟಿಂಗ್ ಫಿಗರ್ ಅಂತ ಅಂದ್ರೆ ಫಿಗರ್ ಅಂದ್ರೆ ಏನು? ಪಿಕ್ಚರ್ಗಳು. ಇವು ಏನದಲ್ಲ ಇವು ಒಂದಕ್ಕೊಂದು ಇಂಟರ್ಸೆಕ್ಟ್ ಅಂದ್ರೆ ಒಂದೊಂದು ಮೇಲೆ ಅದಾವ. ನೋಡ್ರಿ ಇದು ತ್ರಿಭುಜ. ಸೊ ಈ ತ್ರಿಭುಜ ಅಂದ್ರೆ ಏನಪ್ಪಾ ಅಂದ್ರೆ ಬೆಂಗಳೂರಲ್ಲಿರುವಂತ ನಾಗರಿಕರನ್ನು ಸೂಚಿಸುತ್ತೆ. ಅಂದ್ರೆ ಬೆಂಗಳೂರಲ್ಲಿ ಜನಸಂಖ್ಯೆಯನ್ನು ಹೇಳ್ತಿರೋದು, ನಾಗರಿಕರನ್ನ ಹೇಳ್ತೈತಿ. ಯಾವುದು ಈ ತ್ರಿಭುಜ ರೀ. ಈ ರೆಕ್ಟ್ಯಾಂಗಲ್ ಐತೆ ನೋಡ್ರಿ, ಇದು ಚೌಕ ತರ ಐತಲ್ಲ, ಇದು ಏನಾಗತ್ತಂದ್ರ ಮಹನೀಯರನ್ನ ಸೂಚಿಸುತ್ತೆ. ಅಂದ್ರೆ ಇಲ್ಲಿ ಮೇಲ್ಸಂದರ ಮಹನೀಯರನ್ನ ಸೂಚಿಸ್ತಾರೆ. ಯಾವುದು ಇದು? ಈ ಪೋರ್ಷನ್ ಇದು. ಇಲ್ಲಿ ಆಯ್ತ ಇದೆ ನೋಡ್ರಿ, ಆಯ್ತ ಉದ್ದ ಆಯ್ತ ಇದಲ್ಲ, ಇದು ಐತಲ್ಲ ವಿದ್ಯಾವಂತರನ್ನ ಎಜುಕೇಟೆಡ್ ಅಂದ್ರೆ ರಿಪ್ರೆಸೆಂಟೇಷನ್ ಆಫ್ ಎಜುಕೇಟೆಡ್ ಅಂದ್ರೆ ಶಾಲೆ ಕಲ್ತವ್ರನ್ನ ತೋರಿಸುತ್ತಾರೆ. ಇದು ಯಾವುದು? ಈ ಆಯ್ತ. ಈ ವೃತ್ತ ಐತೆ ನೋಡ್ರಿ, ಈ ವೃತ್ತ ಐತಲ್ಲ ನಿರುದ್ಯೋಗಿಗಳನ್ನ ಅನ್ಎಂಪ್ಲಾಯ್ಮೆಂಟ್, ಯಾರು ಕೆಲಸ ಸಿಕ್ಕಿರಲ್ರಿ ಅವ್ರ ಅಂತವ್ರನ್ನ ತೋರಿಸುತ್ತಾರೆ. ಅದು ಈ ಇಷ್ಟು ಮಾಹಿತಿ ನಮಗೆ ಕೊಟ್ಟರ ಈ ಮಾಹಿತಿ ಮ್ಯಾಗ ಕ್ವಶನ್ ಕೇಳ್ಯಾರ ಅವರು. ಆ ಕ್ವಶನ್ ನಾವು ಬಿಡಿಸಿ ಮಾಡ್ಬೇಕಷ್ಟೇ. ಏನ್ ಕೇಳ್ಯಾರ ನೋಡ್ರಿ ಕ್ವಶನ್. ವಿದ್ಯಾವಂತ ಉದ್ಯೋಗಸ್ಥ ಮಹಿಳೆಯರು. ಇದು ನೋಡ್ರಿ ಮೇಲ್ಸ್ ಅಂತಂದ್ರ ಬಾಯ್ಸ್ ಅಂತ, ಮಹಿಳೆಯರು ಅಂದ್ರೆ ಗಂಡ್ಮಕ್ಳು ಅಂದಂಗ್ರಿ. ಇಲ್ಲಿ ಮಹಿಳೆಯರಿಗೆ ಇಲ್ಲಿ ಕೊಟ್ಟೇ ಇಲ್ಲ. ವಿದ್ಯಾವಂತ ಉದ್ಯೋಗಸ್ಥ ಅಂದ್ರೆ ಅವರು ಆಯ್ತಾ ಇರಬೇಕು. ಉದ್ಯೋಗಸ್ಥ ಅಂತಂದ್ರೆ ಏನ್ ಬರಬೇಕು? ಸರ್ಕಲ್ ಆಗಿ ಇರಬಾರ್ದು. ಸರ್ಕಲ್ ಅಂದ್ರೆ ಇದು ಇವ್ರೇನಪ್ಪ ಅಂದ್ರೆ ನಿರುದ್ಯೋಗಿಗಳು. ಇವರು ಸರ್ಕಲ್ದಾರ ಅಂದ್ರೆ ನಿರುದ್ಯೋಗಿಗಳು. ಅಂದ್ರೆ ಉದ್ಯೋಗಸ್ಥ ಅಂದ್ರೆ ಅದ್ ಬಿಟ್ಟಿರ್ಬೇಕು, ಅಂದ್ರೆ ಸರ್ಕಲ್ ಬಿಟ್ಟಿರ್ಬೇಕು. ಮತ್ತು ವಿದ್ಯಾವಂತ ಅಂತಂದ್ರೆ ಹೆಂಗಿರ್ಬೇಕು? ಈ ಚೌಕ್ನಾಗ ಇರ್ಬೇಕು. ಯಾವ ಚೌಕ್ನಾಗ? ಈ ಚೌಕ್ನಾಗ ಇರ್ಬೇಕು. ಮಹಿಳೆಯರಂದ್ರ ಇದ್ರಾಗ ಇರಬಾರ್ದು ನೋಡ್ರಿ. ಇದ್ರಾಗ ಇರಬೇಕು, ಸರ್ಕಲ್ದಾಗ ಇರಬಾರ್ದು, ಚೌಕ್ನಾಗ ಇರಬಾರ್ದು. ಅಂತಾರೆ ಎಷ್ಟು ಜನ ನೋಡ್ಬೇಕು. ಇದ್ರಾಗ ಇರಬೇಕು, ಚೌಕ್ನಾಗ ಇರಬಾರ್ದು, ಸರ್ಕಲ್ದಾಗ ಇರಬಾರ್ದು. ಅಂದ್ರೆ ಯಾವ್ದಾದ್ರೆ ಇಲ್ಲಿ ಇದ್ರಾಗ ಇದ್ದುದ್ದು ಯಾವ ಫಸ್ಟ್ ಬರ್ಕೊಂಡ್ಬಿಡ. ಇದ್ರ ಆಯ್ತೊಳಗೆ ಇದ್ದು ಬರ್ಕೊಂಡ್ಬಿಡ ಫಸ್ಟ್ ರೀ. ವಿದ್ಯಾವಂತ ಉದ್ಯೋಗಸ್ಥ ಅಂತಂದಾರಲ್ಲ, ಉದ್ಯೋಗ ಹೊಂದಾರ ಯಾರ್ಯಾರು? ವಿದ್ಯಾವಂತರ ಯಾರು ಅದಾರ್ರಿ? ಈ ಆಯ್ತ ಇದ್ದಿದ್ದು ಆಯ್ತೊಳಗೆ ಯಾವ್ದು? 11, 10, 6. ಓಕೆ, ವೆರಿ ಗುಡ್. 3, 2 ಅದ. ಮತ್ತೆ ಈಗ ಉದ್ಯೋಗಸ್ಥ ಅಂದ್ರೆ ಇಲ್ಲಿ ನಿರುದ್ಯೋಗ ಕೊಟ್ರ, ಸರ್ಕಲ್ ಕೊಟ್ರ. ಅಂದ್ರೆ ಇವ್ರು ಬಿಟ್ಟು ಎಲ್ಲರೂ ಉದ್ಯೋಗ ಹೊಂದಿರ್ತಾರೆ. ಅಂದ್ರೆ ಇವ್ರು ಯಾರು ಉದ್ಯೋಗ ಹೊಂದಿಲ್ಲ? 11 ನಂಬರ್ ಉದ್ಯೋಗ ನಿರುದ್ಯೋಗಿ, 10 ನಂಬರ್ ನಿರುದ್ಯೋಗಿ, 6 ನಂಬರ್ ನಿರುದ್ಯೋಗಿ. ಇವ್ರಿಬ್ರೇ ಉಳಿದ್ರಿ. ಈಗ ಮತ್ತೇನಂದ ನಾವು ಉದ್ಯೋಗಸ್ಥ ಆಯ್ತು. ಮಹಿಳೆಯರು ಬೇಕು. ಮಹಿಳೆಯರು ಅಂದ್ರೆ ಏನು? ಇಲ್ಲಿ ಮಹಿಳೆಯರ್ ಅಂದ್ರೆ ಗಂಡ್ಮಕ್ಳು ಮೇಲ್ ಗಂಡ್ಮಕ್ಳು ಕೊಟ್ರ. ಇದು ಬಿಟ್ಟಿರ್ಬೇಕು. ಅಂದ್ರೆ ಅದು ಚೌಕ್ ಬಿಟ್ಟಿರ್ಬೇಕು. ಚೌಕೊಳಗೆ ಯಾರಾದ್ರ 3 ಅಷ್ಟೇ ಐತಿ. ಸೊ 3 ಬಿಟ್ರೆ ಏನು ಉಳಿತೈತಿ? 2 ಉಳಿತೈತಿ, ಅಷ್ಟೇ ಉಳಿತೈತಿ. ಅಂದ್ರೆ ಆಪ್ಷನ್ ನಂಬರ್ 3 ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ. ಆಪ್ಷನ್ ನಂಬರ್ 3 ಏನ್ರಿ ಸರಿಯಾಗಿರುತ್ತ ಉತ್ತರ. ಅಂದ್ರ ವಿದ್ಯಾವಂತ ಉದ್ಯೋಗಸ್ಥ ಮಹಿಳೆಯರು ಯಾರಪ್ಪ ಅಂದ್ರ 2 ನಂಬರ್ ಅದ. 2 ಅದ. ಇಲ್ಲಿ ಏನದಾರಲ್ರಿ ಇವ್ರು ಇಷ್ಟ. ಓಕೆ, ಅರ್ಥ ಆಯ್ತಲ್ರಿ ಇದು ಕ್ವಶನ್? ಅರ್ಥ ಆಯ್ತು ಅಂತ ಅನ್ಕೋತೀನಿ, ಹೌದಲ್ರಿ? ಓಕೆ, ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಿದ್ಯಾವಂತ ನಿರುದ್ಯೋಗ ಬೆಂಗಳೂರಿನ ಮಹನೀಯ ನಾಯಕರು. ನೋಡಿ ವಿದ್ಯಾವಂತ ಅಂತ ಐತೆ. ಫಸ್ಟ್ ವಿದ್ಯಾವಂತರ ಯಾರಾದ್ರೂ ನೋಡ್ಕೊಂಡು ಬರ್ಕೊಂಡ್ಬಿಡ್ಬೇಕು. ವಿದ್ಯಾವಂತರ ಅಂದ್ರೆ ಯಾವ್ದ್ರು? ಈ ಆಯ್ತಾ ಇರುವಂತದ್ದು ಉದ್ದಂದು ಯಾರಾದ್ರ 11, 10, 6, 3, 2 ಇರುವುದು. ನಿರುದ್ಯೋಗ ಅಂತಂದ್ರೆ ಅವ್ರು ಈ ಸರ್ಕಲ್ ಇರ್ಬೇಕು. ನೋಡ್ರಿ ನಿರುದ್ಯೋಗ ಅಂತ ಐತಿಲ್ಲ, ಈ ಸರ್ಕಲ್ದಾಗ ಇರಾರು. 11 ಐತಿ, 10 ಐತಿ, 6 ಐತಿ. ಈ 3 ಇಲ್ಲ, ತೆಗೆದ್ಬಿಡ್ಬೇಕ್ರಿ. ನಿರುದ್ಯೋಗ ಆಯ್ತು. ಬೆಂಗಳೂರಿನ ಮಹನೀಯರು
ಬೆಂಗಳೂರಿನ ನಾಗರಿಕರು ಇವರು. ಬೆಂಗಳೂರು ನಾಗರಿಕರು ಅಂದ್ರೆ ಅವರು ತ್ರಿಭುಜ ಆಗಿರೋರು. ತ್ರಿಭುಜ ಯಾರದಾರ? ತ್ರಿಭುಜ 6 ಒಂದೇ ಐತಿ ನೋಡ್ರಿ, ಇಲ್ಲಿ 6 ಒಂದೇ ಐತಿ. ಇದ್ರಾಗಿರೋದು ಯಾವ್ದು? 6 ಒಂದೇ. 10 11 ಇಲ್ಲ, 6 ಒಂದೇ ಐತಿ. ಓಕೆ, ನೆಕ್ಸ್ಟ್ ನಾಗರಿಕರು ಒಂದು ಮಹನೀಯ ನಾಗರಿಕರು ಅಂದ್ರೆ ಒಂದೇ ಮಹನೀಯ ನಾಗರಿಕರು ಅಂದಾರ. ಸೊ ಮಹನೀಯರೊಳಗೂ ಬಂದ 6 ಇಲ್ಲಿ ಬಂದ, ಮಹನೀಯರೊಳಗೂ ಬಂದ, ಈ ಚೌಕೊಳಗೂ ಬಂದ, ತ್ರಿಭುಜದಾಗೂ ಬಂದ. ಸೊ 6 ಏನಂದ್ರ ಒಂದೇ ಉಳಿತು, 6 ಒಂದೇ ಉತ್ತರ. ಆಪ್ಷನ್ ಯಾವ್ದ್ರಿ? ಮೂರನೇದು ಆಪ್ಷನ್. ಮೂರನೇ ಆಪ್ಷನ್ ಏನಪ್ಪಾ ಅಂದ್ರ ಸರಿಯಾಗಿರಂತ ಉತ್ತರ. ಓಕೆ, ಇಲ್ಲ ಮತ್ತೆ ವಿದ್ಯಾವಂತ ನಿರುದ್ಯೋಗ. ಓಕೆ, ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ತಿಳಿದಲ್ರಿ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅವಿದ್ಯಾವಂತ ಉದ್ಯೋಗಸ್ಥ ಮಹಿಳಾ ನಾಗರಿಕರು. ಏನು ಅವಿದ್ಯಾವಂತ ಅಂದ್ರೆ ವಿದ್ಯಾವಂತ ಅಂದ್ರೆ ಇಲ್ಲಿ ಏನದ, ಈ ಚೌಕ ಐತಲ್ರಿ, ಈ ಚೌಕ ಬಿಟ್ಟಿರ್ಬೇಕು, ಈ ಆಯತವನ್ನ ಬಿಟ್ಟಿರ್ಬೇಕು. ಅವಿದ್ಯಾವಂತ ಅವರು, ಉದ್ಯೋಗಸ್ಥ ಅಂದ್ರೆ ಈ ಸರ್ಕಲ್ ಬಿಟ್ಟಿರ್ಬೇಕು, ಇದನ್ನು ಇರಬಾರ್ದು, ಇದನ್ನು ಇರಬಾರ್ದು, ಸರ್ಕಲ್ ಇರಬಾರ್ದು, ಇದನ್ನು ಇರಬಾರ್ದು. ಮಹಿಳಾ ನಾಗರಿಕರು, ಮಹಿಳಾ ನಾಗರಿಕ ಅಂದ್ರೆ ಇಲ್ಲಿ ಮಹನೀಯರು ಅಂತಾರೆ. ಸೊ ಇದನ್ನು ಇರಬಾರ್ದು. ಅಂದ್ರೆ ಏನು ಎಷ್ಟು ಇದಾರೆ ಟೋಟಲ್? ಒಂದು, ಇದು ಇರಬಾರ್ದು, ಇದು ಇರಬಾರ್ದು, ಇದು ಅಂದ್ರೆ ಯಾವುದು? ಇಲ್ಲಿ ಒಂದಷ್ಟೇ ಐತೆ ನೋಡ್ರಿ, ಒಂದಷ್ಟೇ ಇದೆ. ಒಂದೇನಪ್ಪಾ ಅಂದ್ರೆ ಆಪ್ಷನ್ 1 ಅಷ್ಟು ಕರೆಕ್ಟ್ ಉತ್ತರ. ಆಪ್ಷನ್ 1 ಏನು ಸರಿಯಾಗಿರುತ್ತೆ ಉತ್ತರ. ತಿಳಿದ್ರಿ? ಇದು ಜಸ್ಟ್ ಬರೀ ನೋಡಿದ ತಕ್ಷಣ ಹೇಳ್ಬೋದು. ಯಾರೋ ಬರ್ತಾರ ನೋಡ್ರಿ, ನಿಂದ್ರು ನೋಡ್ರಿ ಯಾರತ್ತ. ಓಕೆ, ತಿಳಿದಲ್ರಿ? ಯಾರದಾರ್ಥ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ. ನೋಡ್ರಿ, ಅವಿದ್ಯಾವಂತ ಅಂತ ಐತಿ. ಸೊ ಅವಿದ್ಯಾವಂತ ಅಂದ್ರೆ ಯಾರು? ಇದೈತಲ್ರಿ, ಇದು ಅವಿದ್ಯಾವಂತ ಅಂದ್ರೆ ಇದು ವಿದ್ಯಾವಂತರು ಇವರು, ಹಿಂಗಿರೋ ವಿದ್ಯಾವಂತರು. ಅವಿದ್ಯಾವಂತ ಅಂದ್ರೆ ಏನು? ಇದ್ರಾಗ ಇರಬಾರ್ದು ಅವರು. ಸೊ ಇದ್ರಾಗ ಇರಬಾರ್ದು. ನಿರುದ್ಯೋಗಸ್ಥ ಅಂದ್ರೆ ಈ ಸರ್ಕಲ್ದಾಗ ಇರ್ಬೇಕು, ಈ ಸರ್ಕಲ್ದಾಗ ಇರ್ಬೇಕು ಅವರು, ಇದ್ರಾಗ ಇರ್ಬೇಕು. ಮಹಿಳಾ ಅಂತಂದ್ರೆ ಯಾರ್ರಿ? ಮಹನೀಯರು ಅಂದ್ರೆ ಯಾವುದು? ಮಹಿಳಾ. ಇಲ್ಲ ಇದು ಇದ್ರಾಗ ಇರಬಾರ್ದು, ಇದ್ರಾಗ ಇರ್ಬೇಕು. ಮಹಿಳಾ ನಾಗರಿಕ ಅಂದ್ರೆ ಸರ್ಕಲ್ದಾಗೂ ಇರ್ಬೇಕು, ಈ ಸರ್ಕಲ್ದಾಗೂ ಸಹ ಇರ್ಬೇಕು. ಅಂದ್ರೆ ಏನು? ತ್ರಿಭುಜ ಒಳಗಡೆ ಮತ್ತು ಈ ಸರ್ಕಲ್ದಾಗ ಇರುವಂತ ವ್ಯಕ್ತಿಗಳು ಎಷ್ಟು ಜನ ಅದಾರ? ತ್ರಿಭುಜ ಒಳಗಡೆ, ಸರ್ಕಲ್ ಒಳಗಡೆ ಇತ್ತು ನೋಡ್ರಿ. ತ್ರಿಭುಜ ಅಂತಂದ್ರ ಇದ್ರಾಗ ಇರಬಾರ್ದಲ್ರಿ, ಇದನ್ನ ಬಿಡಬೇಕು. ಸೊ ಇಲ್ಲಿ 9 ಐತಿ, 9 ನೋಡ್ರಿ. 9 ಮತ್ತೆ 9 ಬಿಟ್ರೆ ಮತ್ತೆ ಬೇರೆ ಯಾವನು ಸಹ ಸರ್ಕಲ್ ಮತ್ತೆ ಎಡಕುರು ಮಾತ್ರ ಇಲ್ಲ. ಓಕೆ, 7 ಅದ. 7 ಏನ್ ಮಾಡ್ಯದ? ಈ ಇದ್ರಾಗ ಅದ. ಯಾವ್ದಿದು? ಮಹಿಳೆಯರೊಳಗದ. ಸೊ ಮಹಿಳೆಯರು ಬೇಡ ಅಂದ್ರೆ ಅವ್ರು ಮಹಿಳೆಯರು ಕೇಳಿಲ್ಲ, ಅವರು ಮಹಿಳಾ ಅಷ್ಟೇ ಕೇಳ್ಯಾರ. ಸೊ ಇದು 7 ಬರಂಗಿಲ್ಲ. ಸೊ 4 ಏನಾಗತ್ತೆ ಹೇಳ್ರಿ? 4 ಸಹ ಮಹಿಳೆಯರೊಳಗದ. ನೆಕ್ಸ್ಟ್ 6 ಅದ ಇಲ್ಲಿ. ಸೊ ಈ 6 ಏನಪ್ಪಾ ಅಂತಂದ್ರ ಇದು ವಿದ್ಯಾವಂತರಲ್ಲ, ಇದು ವಿದ್ಯಾವಂತರು ತೋರಿಸುತ್ತೆ, ಬಟ್ ಅವ್ರೇನಂದ್ರೆ ಅವಿದ್ಯಾವಂತ ಅಂದ್ರೆ. ಸೊ ಹಿಂಗಾಗಿ ಉತ್ತರ ಏನಾಗತ್ತಪ್ಪ ಅಂದ್ರ 9 ಆಗತ್ತೆ. ಉತ್ತರ ಆಪ್ಷನ್ ಏನು? 1 ಸರಿಯಾಗಿರೋ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ನೋಡ್ರಿ ಮತ್ತೆ ಇದು ನೆಕ್ಸ್ಟ್ ಕ್ವಶನ್ ರೀ. ಇದು ಅದು 1ನೇ ಕ್ವಶನ್ದಾಗ 5 ಕ್ವಶನ್ ಬಂದು, ಇದು 2ನೇ ಕ್ವಶನ್. ಇದು ಮತ್ತೆ ಬೇರೆ ತರ ಕೊಟ್ರ ಪಿಗಾರ. ಇಲ್ಲಿ ಲ್ಯಾಂಗ್ವೇಜ್ ನಾಗ ಕೊಟ್ರ, ಕನ್ನಡ, ಇಂಗ್ಲೀಷು, ಹಿಂದಿ, ತಮಿಳು ಕೊಟ್ಟಾರ. ಏಕಾರ ಈ ಸಣ್ಣ ಸರ್ಕಲ್ ಐತೆ ನೋಡ್ರಿ, ಇದು ಏನಪ್ಪಾ ಅಂದ್ರ ಇದನ್ನ ಅಗಳ ನಮ್ಗೆ ಬೇರೆ ಬೇರೆ ಆಕೃತಿಗಳನ್ನ ಕೊಟ್ಟಿದ್ರು, ಈಜಿಯಾಗಿ ನಾವು ಮಾಡ್ತಿದ್ವಿ. ಇಲ್ಲಿ ಏನಂದ್ರೆ ಒಂದೇ ಆಕೃತಿನ ವಿಭಿನ್ನ ರೀತಿಯ ಕೊಟ್ಟಾರ, ಕೂಡಿಸಿ ಕೊಟ್ಟಿದ್ದಾರೆ. ಅವ್ರನ್ನ ನಾವು ಹೆಂಗೆ ಕಂಡಿಡಿದ್ವು ಅಂತ ಈ ತರ ಸಹ ಕ್ವಶನ್ ಬರ್ತಾವು. ಈ ತ್ರಿಭುಜ ಒಳಗಡೆ ಇದನ್ನ ನಾವು ಇಲ್ಲಿ ಸರ್ಕಲ್ ಅನ್ನೋಕ್ಕಿಂತಲೂ ABCD ಮೇಲೆ ಲೆಕ್ಕ ಮಾಡ್ಬೇಕು. ನಾವು ABCD ಮೇಲೆ ಲೆಕ್ಕ ಮಾಡ್ಕೊತ ಹೋಗ್ಬೇಕು. ಹೆಂಗಂತಂದ್ರ ಇಲ್ಲಿ ಪೀಪಲ್ ಹೂ ನೋ ದ ಇಂಗ್ಲಿಷ್, ತಮಿಳ್ ಅಂಡ್ ಹಿಂದಿ. ಯಾರ್ಯಾರಿಗೆ ಹಿಂದಿ, ಇಂಗ್ಲಿಷ್ ಎಲ್ಲ ಬರ್ತದೆ ಅಂತ ಕೇಳ್ಯಾರ. ಯಾರ್ಯಾರಿಗೆ ಇಂಗ್ಲೀಷು, ತಮಿಳು, ಹಿಂದಿ ಬರ್ತದೆ. ಇಂಗ್ಲಿಷ್ ಅಂದ್ರೆ ಇದು, ತಮಿಳ್ ಅಂದ್ರೆ ಇದು, ಹಿಂದಿ ಇದು. ಇಂಗ್ಲಿಷ್, ತಮಿಳ್, ಹಿಂದಿ, ಇಂಗ್ಲಿಷ್, ತಮಿಳ್, ಹಿಂದಿ, ಇಂಗ್ಲಿಷ್, ತಮಿಳ್, ಹಿಂದಿ. ಎಲ್ಲಕ್ಕೂ ಬರೋರು ಯಾರು ನೋಡ್ರಿ? ಇದ್ರಾಗೂ ಬರ್ಬೇಕು,
ಇದ್ರಾಗೂ ಬರಬೇಕು, ಇದ್ರಾಗ ಬರ್ಬೇಕು. ಅಂದ್ರೆ ಏನು, ಎಮ್ ಒಂದೇ ಬರ್ತಾರೆ. ಸೊ ಎಮ್ ಏನಪ್ಪಾ ಅಂತಂದ್ರೆ ಸರಿಯಾಗಿರುವಂತ ಉತ್ತರ ಎಮ್ ಅಲ್ಲ. ಎಮ್ಮು ಸಹ ಕನ್ನಡ ಬರ್ತದೆ, ಅದಕ್ಕೆ ಎಮ್ಮು ಕನ್ನಡ ಬರ್ತಾ, ಬಟ್ ಕನ್ನಡ ಬರಬಾರ್ದು ನಮ್ಗೆ. ಕೆ ನೋಡ್ರಿ, ಕೆ ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ. ಕೆ ಒಂದೇ ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ರಿ. ನೆಕ್ಸ್ಟ್ ಕ್ವಶನ್ ಏನ್ರಿ, 4 ಭಾಷೆಗಳು ತಿಳಿದವರು. 4 ಭಾಷೆಗಳು ಗೊತ್ತಿರ್ಬೇಕು. 4 ಭಾಷೆ ಅಂದ್ರೆ ಯಾವುವು? ಕನ್ನಡ, ಇಂಗ್ಲೀಷು, ತಮಿಳು, ಹಿಂದಿ. 4 ಭಾಷೆ ನೋಡ್ರಿ. ಈ ಭಾಷೆಯನ್ನು ಗೊತ್ತಿರ್ಬೇಕು. ಸೊ ಈ ಭಾಷೆ ಗೊತ್ತಿರೋದ್ರೆ ಇಲ್ಲಿ ಈ ಪೋರ್ಷನ್. ಸೊ ಈ ಪೋರ್ಷನ್ ನೋಡ್ರಿ, ಇದು ಇಲ್ಲಿ ಏನೈತೆ 4 ಸಹ ಕ್ರಾಸ್ ಆಗೈತಿ ಇದು. ಸೊ ಇದೇನಪ್ಪ ಅಂದ್ರೆ ಎಮ್ ಏನಪ್ಪಾ ಅಂದ್ರೆ 4 ಭಾಷೆ ತಿಳಿದಿರುವಂತ. ಎಮ್ ಏನು 4 ಭಾಷೆ ಗೊತ್ತಿರುವಂತ ಜನರು. ಸೊ ಉತ್ತರ ಏನಪ್ಪಾ ಅಂದ್ರೆ ಏನಾಗುತ್ತೆ, 4 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಉತ್ತರ ಏನು ನೋಡ್ರಿ. ಕ್ವಶನ್ ಏನಪ್ಪಾ ಅಂದ್ರೆ ತಮಿಳು ಭಾಷೆಯನ್ನು ಹೊರತುಪಡಿಸಿ ಬೇರೆ 3 ಭಾಷೆಗಳನ್ನು ತಿಳಿದವರು. ತಮಿಳು ಅಂದ್ರೆ ಯಾವುದು? ಈ ಪೋರ್ಷನ್ ರೀ, ಇದು ಇದು ತಮಿಳ. ತಮಿಳ ಬೇಡ ಅಂದ್ರೆ ಅವರು ತಮಿಳ ಬರಬಾರ್ದು ಅವ್ರಿಗೆ, ಅಂದ್ರೆ ತಮಿಳು ಬಿಟ್ಟು ಬಿಡೋಕೆ ಇಷ್ಟು ಕಾಟ ಕೊಡೋ. ಮತ್ತ ಉಳಿದ 3 ಭಾಷೆ ಗೊತ್ತಿರ್ಬೇಕ್ರಿ ಅವ್ನು. ಉಳಿದಂತ 3 ಭಾಷೆ ಗೊತ್ತಿರ್ಬೇಕು. ಉಳಿದ 3 ಭಾಷೆ ಯಾವು? ಹಿಂದಿ, ಕನ್ನಡ, ಇಂಗ್ಲಿಷ್. 3 ಭಾಷೆ ಗೊತ್ತಿರೋದು ಯಾವುದು? ಆಯ್. ಇದೇ ಆಯ್ ಅಂತ ಹೇಳಿದ್ರೆ ಯಾರು ಅವ್ರಿಗೆ ಸರಿಯಾದ ಉತ್ತರ. ಆಯ್ ಏನಪ್ಪಾ ಅಂದ್ರೆ ಸರಿಯಾದಂತ ಉತ್ತರ. ಆಪ್ಷನ್ ನಂಬರ್ 3 ಅನ್ನು ಕರೆಕ್ಟ್ ಉತ್ತರ. ನೆಕ್ಸ್ಟ್ ಕ್ವಶನ್ ಹೋಗ್ರಿ. ನೆಕ್ಸ್ಟ್ ಏನಂದ್ರ ಪೀಪಲ್ ಹೂ ಡು ನಾಟ್ ನೋ ಇಂಗ್ಲಿಷ್, ಕನ್ನಡ, ಹಿಂದಿ. ಇಂಗ್ಲಿಷ್, ಕನ್ನಡ ಮತ್ತು ಹಿಂದಿ ತಿಳಿಯದೇ ಇರುವವರು. ಅವ್ರಿಗೆ ಇಂಗ್ಲಿಷ್ ಬರಬಾರ್ದು ನೋಡ್ರಿ. ಇಂಗ್ಲಿಷ್ ಬರಬಾರ್ದು ಅಂದ್ರೆ, ಸೊ ಇಂಗ್ಲಿಷ್ ಅಂದ್ರೆ ಯಾವುದು? ಇದು ಬರಬಾರ್ದು ಅವ್ರಿಗೆ, ಇಷ್ಟು ಬರಬಾರ್ದು. ಇಂಗ್ಲಿಷ್ ಬರಬಾರ್ದು. ಕನ್ನಡನೂ ಬರಬಾರ್ದು, ಕನ್ನಡನೂ ಸಹ ಬರಬಾರ್ದು ಅವ್ರಿಗೆ. ಕನ್ನಡನೂ ಬರಬಾರ್ದು ಅಂದ್ರೆ ಇವ್ರು ಬರಬಾರ್ದು ಕನ್ನಡ. ಎಷ್ಟು ಹೀಯಾ? ಓಕೆ ನೋಡ್ರಿ, ಚೆಕ್ ಮಾಡಲ್ರಿ ಇದನ್ನ. ಈ ಉತ್ತರ ಯಾರು ಈ ಹೇಳಿದಾರ ಚೆಕ್ ಮಾಡೋಣ. ಹಿಂದಿನೂ ಬರಬಾರ್ದು ಅವರಿಗೆ. ಸೊ ಹಿಂದಿನೂ ಬರಬಾರ್ದು ಅಂದ್ರೆ ಇದು ಬರಬಾರ್ದು. ಇಷ್ಟು ಉಳಿದಿರೋದು ಯಾವುದು? ಈ ಒಂದೇ ಸರಿಯಾದ ಉತ್ತರ. ಓಕೆ, ಸರಿಯಾದ ಉತ್ತರ ಯಾವುದು? ಈ ತರ ಮಾಡ್ಬೇಕು ನೋಡ್ರಿ. ಈ ತರ ಲೆಕ್ಕ ಮಾಡೋದ್ರೆ ನಿಮಗೆ ಈಸಿ ಆಗಿಬಿಡ್ತೈತಿ. ಓಕೆ, ಈ ನೋಡ್ರಿ, ಈ ಸರಿಯಾದ ಉತ್ತರ. ಯಾರು ಹೇಳಿದ್ರಲ್ಲ, ವೆರಿ ಗುಡ್, ಸರಿಯಾಗಿರೋ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪೀಪಲ್ ಹೂ ನೋ ಬೋತ್ ಹಿಂದಿ ಅಂಡ್ ತಮಿಳ್. ಅಂದ್ರೆ ಯಾರಿಗೆ ಹಿಂದಿ ಮತ್ತು ತಮಿಳು ಎರಡೂ ಭಾಷೆಗಳು ತಿಳಿದವರು. ಹಿಂದಿ ಅಂದ್ರೆ ಯಾವುದು? ಇದು ಹಿಂದಿ. ಮತ್ತೆ ಹಿಂದಿ ಮತ್ತು ತಮಿಳು. ತಮಿಳು ಅಂದ್ರೆ ಇದು. ಹಿಂದಿನೂ ಬರಬೇಕು, ತಮಿಳು ಬರಬೇಕು. ಯಾವ ಬರ್ತಾವ? ಜೀದವಂಗ ಹಿಂದಿ ಅಷ್ಟೇ ಬರುತ್ತೆ, ಬಿಟ್ಬಿಡ್ಬೇಕು. ಈದವಂಗ ಬರೀ ತಮಿಳು ಅಷ್ಟೇ ಬರುತ್ತೆ, ಬಿಟ್ಬಿಡ್ಬೇಕು. ಬಟ್ ಎರಡು ಭಾಷೆ ಬರಬೇಕು. ಎಫ್ ಓಣಿಗೆ ಹಿಂದಿನೂ ಬರ್ತೈತೆ, ತಮಿಳು ಬರ್ತೈತೆ. ಸೊ ಮೇ ಬಿ ಇರಬೇಕು. ಸೊ ಆಪ್ಷನ್ ಒಳಗಡೆ ಏನ ಎಫ್ ಅದನ್ನ ಇರ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಕೆ ಐತಲ್ರಿ, ಇವಂಗ ತಮಿಳು ಬರ್ತೈತಿ, ಹಿಂದಿನೂ ಬರ್ತೈತಿ, ಇಂಗ್ಲೀಷು ಬರುತ್ತೆ. ನಮ್ಗೆ ಅವ್ರು ಹೇಗಾರ ಓನ್ಲಿ ಎರಡ ಅಂದಾರ, ಹಿಂದಿ ಎಷ್ಟು ತಮಿಳು ಅಷ್ಟ ಅಂದಾರಲ್ಲ. ಸೊ ಇದಿಷ್ಟ ಎರಡ ಅಂದ್ರೆ ಇವ್ರು ಒಬ್ಬಂಗ ಎಫ್ ಒಬ್ಬಂಗ ಬರುತ್ತ. ಸೊ ಎಫ್ ಒಬ್ಬನೇ ಸರಿಯಾದಂತ ಉತ್ತರ. ಆಪ್ಷನ್ ನಂಬರ್ 2 ಏನ್ರ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ಅವನು. ಇದು ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಇದು ಮತ್ತೆ ಬೇರೆ ಹೊಸ ಕ್ವಶನ್, ಮತ್ತು ಹೊಸ ತರ ಕೊಟ್ಟಿದಾರ. ಇಲ್ಲಿ ಬೇರೆ ಬೇರೆ ಆಕೃತಿಗಳನ್ನು ಕೊಟ್ಟಾರ. ಇದ್ರ ಮೇಲೆ ನಾವು ಈಸಿಯಾಗಿ ಕಂಡುಹಿಡಿಯಬಹುದು. ಇದನ್ನ ಈ ತರ ಲೆಕ್ಕ ನೀವು ನೋಡಿರ್ತೀರಿ ನೋಡ್ರಿ. ಸರ್ಕಲ್ ಕೊಟ್ರ, ವೃತ್ತನ್ನು ಕೊಟ್ರ. ಈ ವೃತ್ತ ಏನಪ್ಪಾ ಅಂದ್ರೆ ಮೀನುಗಾರ ಹೇಳ್ತೈತಿ. ಈ ವೃತ್ತ ಏನ್ ಹೇಳ್ತೈತಿ? ಮೀನುಗಾರ ಬಗ್ಗೆ ಹೇಳ್ತೈತಿ. ಇಷ್ಟು ಜನ ಮೀನುಗಾರ ಅದಾರ ಅಂತ ಹೇಳ್ತೈತಿ. ಈ ಏನ ಆಯ್ತು ಇದೆ ನೋಡ್ರಿ. ಈ ಆಯ್ತು ಏನ್ ಹೇಳ್ತಪ್ಪ ಅಂದ್ರೆ ವ್ಯಾಪಾರಿಗಳ್ರಿ, ಬಿಸ್ನೆಸ್ ಮ್ಯಾನ್ಸ್ ಅಂತ ಹೇಳ್ತಾರಲ್ಲ ಅವ್ರು ಹೇಳ್ತಾರೆ. ಈ ತ್ರಿಭುಜ ಐತಲ್ಲ, ಇದು ರೈತರ ಬಗ್ಗೆ ಹೇಳ್ತೈತಿ. ತ್ರಿಭುಜ ರೈತರ ಬಗ್ಗೆ ಹೇಳ್ತೈತಿ. ಸೊ ಇಷ್ಟು ನಮಗೆ ರಿಪ್ರೆಸೆಂಟೇಷನ್ ಕೊಟ್ಟಿದಾರ. ಸೊ ಇದ್ರ ಮೇಲೆ ನಾವು ಕ್ವಶನ್ ಮಾಡ್ಕೊಂಡು, ಕ್ವಶನ್ ಏನ್ ಕೇಳ್ತಾರೆ ಅದ್ರ ಮ್ಯಾಗ ಈಗ ಒಂದು ಡಯಾಗ್ರಾಮ್ ಅಲ್ಲಿ ನೋಡ್ಕೊಂಡು ನಾವು ಉತ್ತರ ಹೇಳ್ತಾ ಹೋಗ್ಬೇಕು. ಸೊ ಮೀನುಗಾರರಲ್ಲದ ಅಂದ್ರೆ ಮೀನುಗಾರ ಅಲ್ಲ ಅವರು. ಕ್ವಶನ್ ಓದುತ್ತೆ ಭಾಳ ಕೇರ್ಫುಲ್ ಆಗಿ ಓದಬೇಕು. ಮೀನುಗಾರರಲ್ಲದ ಒಟ್ಟು ವ್ಯಾಪಾರಿಗಳ ಸಂಖ್ಯೆ. ಅವರು ಮೀನುಗಾರ ಆಗಿರಬಾರ್ದ್ರಿ, ಮೀನುಗಾರ ಆಗಿರಬಾರ್ದು, ಬಟ್ ವ್ಯಾಪಾರಿ ಇರಬೇಕು. ಮೀನುಗಾರ ಆಗಿರಬಾರ್ದು, ಬಟ್ ವ್ಯಾಪಾರಿ ಇರಬೇಕು. ಸೊ ವ್ಯಾಪಾರಿಗಳಂದ್ರೆ ಫಸ್ಟ್ ಯಾರು ಬರ್ಕೊಂಡ್ಬಿಡ್ಬೇಕ್ರಿ. ಫಸ್ಟ್ ವ್ಯಾಪಾರಿಗಳು ಯಾರು? ವ್ಯಾಪಾರಿ ಅಂದ್ರೆ ಆಯ್ತೋಗಿರೋಂತಾರ. ಆಯ್ತೋಗಿ ಯಾರು ಅದಾರ? 5, 10, 8, 3, 6. ಮತ್ತೇನದಾದ್ರು ಮೀನುಗಾರರಲ್ಲದ. ಸೊ ಮೀನುಗಾರ ಅಂದ್ರೆ ಯಾರು? 8, 3 ಮೀನುಗಾರರಿ. 8, 3 ಮೀನುಗಾರ, ಇವ್ರು ಬಿಟ್ಬಿಡ್ಬೇಕು ಇವ್ರನ್ನ. ಸೊ ಉಳಿದಿರೋದು ಯಾವುದು? 5, 10, 16. ಅಂದ್ರೆ 5, 10, 15 ಪ್ಲಸ್ 6 ಅಂದ್ರೆ 21. ಸೊ ಉತ್ತರ ಯಾವ್ದಪ್ಪ ಅಂದ್ರೆ ಸಿ. 15, 6, 21 ಅಲ್ರಿ. ಆಪ್ಷನ್ ಸಿ ಏನಪ್ಪಾ ಅಂದ್ರೆ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ 41 ನೋಡ್ರಿ. ಏನ್ ಹೇಳ್ತಂದ್ರ
ವ್ಯಾಪಾರಿಗಳಾಗಿರುವ ಒಟ್ಟು ರೈತರ ಸಂಖ್ಯೆ. ವ್ಯಾಪಾರಿಗಳನ್ನ ಹೌದು, ರೈತರಿಗಿರ್ಬೇಕು. ವ್ಯಾಪಾರಿಗಳಾಗಿರೋ ರೈತರ ಸಂಖ್ಯೆ. ಸೊ ಫಸ್ಟ್ ಏನದಾರ ರೈತರ ಸಂಖ್ಯೆ, ರೈತರು ಬರ್ಕೊಂಡ್ಬಿಡೋಣ. ರೈತರು ಯಾರು ಅದಾರ? ರೈತ ಅಂದ್ರೆ ತ್ರಿಭುಜ ತ್ರಿಭುಜ ಅಂದ್ರೆ 4 8 8 ಐತಿಲ್ಲ, ಆಮೇಲೆ 10 ಆಮೇಲೆ 2. ಇದರ ನೀವು ಕ್ವಶನ್ ಡೈಗ್ರಾಮ್ ನೋಡಿ ಮಾಡ್ಬೋದು, ಬಟ್ ನಿಮ್ಗೆ ಗೊತ್ತಾಗತ್ತೆ ನೀವು ಈ ಥರ ಬಿಡಿಸಿ ತೋರಿಸ್ತಾರೆ. ಆಮೇಲೆ ನೀವು ಬರೀ ನೋಡಿದ ತಕ್ಷಣ ಹೇಳ್ಬೋದು ಯಾರ್ಯಾರು ಅಕ್ಕರತ್ತೆ. ಬಟ್ ಏನಂದ್ರೆ ಇವ್ರು ರೈತರಾದ್ರೆ ಇಷ್ಟು, ಅವ್ರೇನಂದ್ರೆ ಬರೀ ವ್ಯಾಪಾರ ಇರ್ಬೇಕು ಅಷ್ಟೇ ಅಂದ್ರೆ. ಸೊ ವ್ಯಾಪಾರ ಅಷ್ಟೇ ಇರಬೇಕು. ಸೊ ವ್ಯಾಪಾರ ಅಂದ್ರೆ ಅವರು ಇದ್ರಾಗ ತ್ರಿಭುಜ ಇದ್ರಾಗ ಬರೋರು. 4 ಇದ್ರಾಗ ಬರ್ತಾನನ್ರಿ, ಬರಲ್ಲ, ತೆಗಿಬೇಕು. 8 ಬರ್ತಾನ, 10 ಬರ್ತಾನ, 2 ಬರಲ್ಲ ಅದ್ರಾಗ. ಸೊ 2 ತೆಗಿಬೇಕು. ಅಂದ್ರೆ ಎಷ್ಟು ಜನ ಆದರು? 10 8 18. ಸೊ ಆಪ್ಷನ್ ನಂಬರ್ ಏನಪ್ಪಾ ಅಂದ್ರೆ ಸರಿಯಾದಂತ ಉತ್ತರ. 10 8 18 ಸರಿಯಾದಂತ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವ್ಯಾಪಾರಿಗಳು ಮತ್ತು ರೈತರು ಎರಡೂ ಆಗಿರುವ ಮೀನುಗಾರರ ಒಟ್ಟು ಸಂಖ್ಯೆ. ಒಂದನೇದೇನು? ವ್ಯಾಪಾರಿ ಆಗಿರ್ಬೇಕು, ವ್ಯಾಪಾರಿ ಆಗಿರ್ಬೇಕು, ರೈತರು ಆಗಿರ್ಬೇಕು, ಮತ್ತೆ ಮೀನುಗಾರನೂ ಆಗಿರ್ಬೇಕು. ವ್ಯಾಪಾರಿಗಳು ಮತ್ತು ರೈತರು ಎರಡೂ ಆಗಿರುವ ಮೀನುಗಾರ ಸಂಖ್ಯೆ. ವ್ಯಾಪಾರಿ ಅಂದ್ರೆ ಯಾರ್ರಿ? ವ್ಯಾಪಾರಿಗಳು ಇಷ್ಟೆಲ್ಲ ಬರ್ತಾರೆ. ವ್ಯಾಪಾರಿಗಳು ರೈತರು ಅಂದ್ರೆ ಇದ್ರಾಗ, ಮೀನುಗಾರ ಅಂದ್ರೆ ಇದ್ರಾಗ. ಸೊ 3 ಕೂಡಿದ್ರೆ ಯಾವುದು? ಇದು ಈ ಪೋರ್ಷನ್ ನೋಡ್ರಿ, 3 ಕೂಡೈತಿ. ಆಪ್ಷನ್ ನಂಬರ್ ಎಷ್ಟು? 8. 8 ಅಂದ್ರೆ ಏನ್ರಿ? ಆಪ್ಷನ್ ನಂಬರ್ 4 ಸರಿ ಅಂತ ಉತ್ತರ. ಸಿಂಪಲ್ ಇಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಂಖ್ಯೆ 7 ಇರೋ ಒಟ್ಟು ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. ಅಂದ್ರೆ ಏನ್ ಮಾಡ್ರಿ, ಹಿಡಿದ್ರೆ ಏನ್ ಮಾಡಿದ್ರು, ಇದನ್ನ ಕೇಳಿದ್ರು, ಈ ಉಲ್ಟಾ ಕೇಳ್ಯಾರ. ಅವರ ಇಲ್ಲ ನಂಬರ್ ಕೊಟ್ಟು ಇವ್ರು ಯಾರು ಅಂತ ಕೇಳ್ಯಾರ. ಮೊದಲು ಏನ್ ಮಾಡಿದ್ರು, ಇಂಥವು ಕೋರ್ಟ್ ಕೇಸಿ ಈ ನಂಬರ್ ಕೇಳ್ತಿದ್ರು. ಬಟ್ ಇಲ್ಲಿ ಏನ್ ಮಾಡ್ಯಾರ, ಕ್ವಶನ್ ಚೇಂಜ್ ಮಾಡ್ಯಾರ. ಫಸ್ಟ್ ನಂಬರ್ ಕೊಟ್ಟು ಇದ್ರ ಕೇಳ್ಯಾರ. ಸೊ 7 ನಂಬರ್ ಏನು? ಇವಾಗ ಮೀನುಗಾರ ರೀ. 7 ನಂಬರ್ ಯಾರು? ಮೀನುಗಾರ. 7 ನಂಬರ್ ಮೀನುಗಾರ. ಸೊ ಇನ್ನೇನು ಮೀನುಗಾರರು ಇದು ಸಹ ಉತ್ತರ ಕರೆಕ್ಟ್ ಆಗುತ್ತಾ. ಬಟ್ ಇದಕ್ಕಿಂತಲೂ ಎಕ್ಸಾಕ್ಟ್ ಆಗಿ ಏನಿದೆ ನೋಡ್ರಿ, 7 ಮೀನುಗಾರ ಅಷ್ಟೇ. 7 ಮತ್ತು 4 ಸಹ ಮೀನುಗಾರ ಹಾಕೋಣ, 4 ಸಹ ಮೀನುಗಾರ ಹಾಕೋಣ, 8 ಮೀನುಗಾರ ಹಾಕೋಣ, 3 ಮೀನುಗಾರ ಹಾಕೋಣ. ಬಟ್ ಇವ್ರೇನಂದಾರ, ಇಲ್ಲೊಂದು ಆಪ್ಷನ್ ನಂಬರ್ ಬಿ ಐತಿ, ಮೀನುಗಾರರು ಮಾತ್ರ. ಮೀನುಗಾರ 7 ಮೀನ ಬಿಟ್ಟು ಮತ್ತೆ ಬೇರೆ ಏನು ಮಾಡಂಗಿಲ್ಲ. ಸೊ ಇವ ಏನಕ್ಕನ ಮೀನುಗಾರರು ಮಾತ್ರ ಉತ್ತರ ಆಗುತ್ತ. ಆಪ್ಷನ್ ನಂಬರ್ ಬಿ ಏನಂದ್ರೆ ಮೀನುಗಾರ ಮಾತ್ರ. ನೋಡ್ರಿ, ಬಿ 7 ಬಿಟ್ಟು ಬೇರೆ ಏನು ಮಾಡಂಗಿಲ್ಲ. ರೈತರಲ್ಲದ ಮೀನುಗಾರರು, ರೈತರು ಇದು ರೈತರಲ್ಲದ ಮೀನುಗಾರ. ಸೊ ಇದು ಸಹ ಏನಾಗುತ್ತ, ಕರೆಕ್ಟ್ ಆಗಿ ಉತ್ತರ ಕರೆಕ್ಟ್ ಅನ್ಸುತ್ತಾ. ಯಾಕಂದ್ರೆ ರೈತನು ಅಲ್ಲಿವ ಮೀನುಗಾರ, ಹೌದು. ಸೊ ರೈತರಲ್ಲದ ಮೀನುಗಾರ ಇದು ಸಹ ಸರಿಯಾದ ಉತ್ತರ ಆಗುತ್ತಾ. ಓಕೆ, ಮತ್ತೆ ವ್ಯಾಪಾರಿಗಳಲ್ಲದ ಮೀನುಗಾರ, ಇದು ಸಹ ವ್ಯಾಪಾರಿಗಳಲ್ಲದ ಮೀನುಗಾರ ಆಗುತ್ತಾ. ಬಟ್ ಎಕ್ಸಾಕ್ಟ್ ಆಗಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಮೀನುಗಾರರು ಮಾತ್ರ. ಇದೇನಪ್ಪ ಅಂದ್ರೆ ಮೀನುಗಾರ ಮಾತ್ರ ಸರಿಯಾದ ಉತ್ತರ. ಆಪ್ಷನ್ ನಂಬರ್ 7 ಕರೆಕ್ಟ್ ಉತ್ತರ. ಸೊ ಇವು 4 ಸಹ ಉತ್ತರ ಕರೆಕ್ಟ್ ಅನ್ನಿಸ್ತಾವು. ಬಟ್ ಲಾಜಿಕಲ್ ಆಗಿ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಮೀನುಗಾರರು ಮಾತ್ರ ಏನಂತ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ಮುಗಿದು ಇವತ್ತಿನ ಕ್ಲಾಸ್ ಇಷ್ಟೇ ಮುಗಿತು ಇವತ್ತು.